ಭಾಗಗಳಲ್ಲಂತೂ ಎಲ್ಲ ಕೃಷಿನೇ ಅವಲಂಬಿತರಾಗಿದ್ದಾರೆ. ಏನೇ ಬೆಳೆ ಬೆಳೆದ್ರು ಗೊತ್ತಲ್ಲ ತಮ್ಗೇನಾಗ್ತಾ ಇದೆ ಇವತ್ತಿನ ಪರಿಸ್ಥಿತಿಗಳಲ್ಲಿ. ಈಗ ನೋಡಿ KRS ನೀರಿದ್ರು ನೀರು ಕೊಡಲ್ಲ, ಯಾವುದೇ ಯಾವ್ದು ಇದು ಮಾಡಿಬಿಡ್ತಾರೆ. ಎಸ್ಪೆಷಲಿ ಏನಾದರೂ ಒಂದು ಹೊಸದು ಏನಾದರೂ ಇನ್ವೆನ್ಷನ್ನು ಕೃಷಿ ಕ್ಷೇತ್ರದಲ್ಲೂ ಆಗಬೇಕು. ಅಪಾರ್ಟ್ ಫ್ರಮ್ ಅದು ಬಿಟ್ಟರು ಉದ್ಯೋಗನೂ ಸ್ವಲ್ಪ ನಮ್ಮ ಕೇಂದ್ರ ಸರ್ಕಾರದವರು ಇನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗನ ಕೊಡಿಸ್ಬೇಕು, ಇದು ಮಾಡಬೇಕಾಗುತ್ತೆ. ಹೌದು, ಇವಾಗ ಕೇಂದ್ರ ಸರ್ಕಾರ ರೈತರಿಗೆ ಬೆಳೆ ಹಾನಿ ಇದರಂತ ಪರಿಹಾರ ಕೊಟ್ಟರಲ್ಲ, 3,245 ಕೋಟಿ ಬಿಡುಗಡೆ ಮಾಡಿದ್ರಲ್ಲ, ಅದು ಯಾರಿಗಾದ್ರೂ ಬಂದು ಸೇರಿದೆಯಾ ಅದು? ಸರ್ ಅದು ಏನಾಗ್ತಾ ಇದೆ, ಮೊನ್ನೆ ಇವರೇನೋ ಡಿಡಕ್ಟ್ ಮಾಡಿಬಿಟ್ರಲ್ಲ, ಇವರು ಸ್ಟೇಟ್ನವ್ರು ಏನ್ ಮಾಡಿದ್ರು ಸರ್, ಲೋನ್ ಅಡ್ಜಸ್ಟ್ ಇವ್ರು ಕೊಟ್ಟು ನಾವು ಹೌದೌದು ನಾವು ಕೊಟ್ಟಿದ್ದ ಏನ್ ಇವ್ರಿಗೆ ನಾವು ಕೊಟ್ಟಿದ್ದು ನಾವು ಅಡ್ಜಸ್ಟ್ ಮಾಡ್ತೇವೆ ಅಂತ ಡ್ರಾ ಮಾಡಿ ಇದು ಮಾಡಿಬಿಟ್ರು ಅವ್ರು. ಹೌದು ಹೌದೌದು. ಈ ವರ್ಡಿಕ್ಟ್, ಈ ತೀರ್ಪು ಯಾವ ಆಧಾರದ ಮೇಲೆ NDA ಕೈ ಹಿಡಿದವರು ಜನ ಅಂತ ಹೇಳ್ತೀರಿ ಸರ್? ಅಭಿವೃದ್ಧಿನೇ ಸರ್. ಸರ್ ಹೇಳ್ದಾಗೆ ತಾವು ನೋಡಿದಾಗೆ ರಸ್ತೆಗಳು ಇವತ್ತು ಎಷ್ಟು ನೋಡಿ ಸರ್, ನನಗೆ ಒಂದೇ ಒಂದು ಖುಷಿ ಏನಪ್ಪ, ಇವತ್ತು ನಾವು 3 ಅವರ್ಸ್ ತಗೊಳ್ತಿದ್ವಿ ಮಂಡ್ಯಕ್ಕೆ ರೀಚ್ ಆಗಕ್ಕೆ, ಮಂಡ್ಯಕ್ಕೆ ರೀಚ್ ಆಗಕ್ಕೆ 3 ಅವರ್ಸ್ ತಗೊಳ್ತಿದ್ವಿ ಸರ್. ಸರ್ ಇವತ್ತು 45 ಮಿನಿಟ್ಸ್ ನಾವು ಬರ್ತೀವಿ, ಮೈಸೂರಿಂದ ಇಲ್ಲಿಗೆ 1 ಅವರ್ 10 ಮಿನಿಟ್ಸ್ ನಾವು ಮೈಸೂರು ಟು ಬ್ಯಾಂಗ್ಳೂರ್ ಓಡಾಡ್ತೀವಿ ಅಂದ್ರೆ ಅದಕ್ಕಿಂತ ಅಭಿವೃದ್ಧಿ ನಮ್ಮ ಕಣ್ಮುಂದೆ ಇದೆ. ಇನ್ನೇನ್ ಬೇಕು ಸರ್ ನಮಗೆ? ಶಿವಕುಮಾರ್, ಇನ್ನೊಂದು ಇವರು ಹೇಳಿದ ಪ್ರಕಾರ ಏನಾಯ್ತು ಅಂದ್ರೆ, ಮಂಡ್ಯದಿಂದ ಬೆಂಗಳೂರಿಗೆ 45 ನಿಮಿಷದಲ್ಲಿ ಬರ್ತಾರೆ ಇವರು. ಅದೇ ನಾನು ನನ್ನ ಮನೆ ಇವ್ರ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರಲ್ಲ, ಬಸವೇಶ್ವರ ನಗರದಿಂದ ನಿಮ್ಮ ಇದಕ್ಕೆ ಬರೋಕ್ಕೆ 2 ಗಂಟೆ ಕಾಲ ತಗೊಂಡ. ಇಲ್ಲ, ಯೂಶಲಿ ಅದು ಟ್ರಾಫಿಕ್ ಬಿಡಿ. ನಾನು ಆ ಕಡೆ ಡಾಲರ್ಸ್ ಕಾಲೋನಿ ಕಡೆ ಇಲ್ಲಿಗೆ ನಮ್ಮ ಆಫೀಸ್ಗೆ ಬರಬೇಕು ಅಂದ್ರೆ ಯೂಶಲಿ ಒಂದು 16-20 ನಿಮಿಷ ಬೇಕು. ಟ್ರಾಫಿಕ್ ಜಾಮ್ ಇದ್ದಾಗ ಜಾಸ್ತಿ. ಕೇವಲ 10 ಕಿಲೋಮೀಟರ್ ಬೇಕು, ನಾನು 2 ಗಂಟೆ ಕಾಲ ತಗೊಂಡೆ. ಇದು ಬ್ರ್ಯಾಂಡ್ ಬೆಂಗಳೂರು, ಮಳೆ ನೀರೆಲ್ಲ ಬ್ರ್ಯಾಂಡ್ ಬೆಂಗಳೂರು. ಎಸ್, ಈಗ ನಿಮ್ಮ ಮೈತ್ರಿಕೂಟ ಕುಮಾರಸ್ವಾಮಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಿಮ್ಗಿದೆ. 2 ಲಕ್ಷ ಅಂತ ಲೆಕ್ಕ ಹೇಳ್ತಾ ಇದ್ರಿ. ಕೃಷಿ ಒಂದು ಸಮಸ್ಯೆಗಳನ್ನ ಬೇರೆ ಹೇಳ್ತಾ ಇದ್ರಿ. ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರ? ನಮಗೊಂದು ಆಶಾಭಾವನೆ ಇದೆ ಸರ್, ಆಗ್ತಾರೆ ಅನ್ನೋದೇ ಒಂದು ಆಶಾಭಾವನೆಯಲ್ಲಿ. ಅವ್ರು ಸ್ವಲ್ಪ ಹೆಚ್ಚು ಕೃಷಿ ಬಗ್ಗೆ ಅವ್ರಿಗೆ ಕಾನ್ಸಂಟ್ರೇಷನ್ ಇದ್ರೆ ಕೃಷಿ ಮಂತ್ರಿ ಅಂತ ನಮ್ಮ ಬಿಜೆಪಿಯವರು ನಮ್ಗೆ ಭರವಸೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ, ನಮ್ಮ ರಾಜ್ಯ ನಾಯಕರು. ಹೌದು, ಬಂದಾಗೆಲ್ಲ ಅವ್ರ ಕ್ಯಾಂಪೇನಲ್ಲಿ ಹೇಳಿದ್ದೆ ಇಷ್ಟು, ಕುಮಾರಣ್ಣ ಮುಂದೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅನ್ನೋದೇ ನಮ್ಗೊಂದು ಭರವಸೆ. ಆಧಾರದ ಮೇಲೆ ಇಡೀ ಮಂಡ್ಯ ಜಿಲ್ಲೆಯ ಹೌದು ಸರ್. ಹೌದು, ಏನ್ ಕೆಲಸ ಮಾಡ್ತಾರೆ ಕುಮಾರಸ್ವಾಮಿ ಅವರು? ಅವರಿಂದ ಏನ್ ನಿರೀಕ್ಷೆ ಮಾಡ್ತೀವಿ ಸರ್? ಈಗ ಆಲ್ರೆಡಿ ಅವರು ನಮ್ಮ ಬಿಜೆಪಿಯವ್ರ ಜೊತೆ ಸರ್ಕಾರ ಮಾಡಿದಾಗಲೇ ಎಷ್ಟೆಷ್ಟು ಅಭಿವೃದ್ಧಿಗಳ ಕೆಲಸಗಳು ಮಾಡಿದ್ದಾರೆ ಅನ್ನೋದು ಇವತ್ತು ಕಣ್ಮುಂದೇನಿದೆ. ಇವತ್ತು ಈ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ಗಳಿರ್ಬೋದು, ನಮ್ಮ ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ತಂದು ಕೊಟ್ಟವರು ಅವರು. NDA ಇವರು ನಮ್ಮ ಬಿಜೆಪಿಯವ್ರ ಜೊತೆ ಮೈತ್ರಿ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಸರ್. 2006ರಲ್ಲಿ ಇವ್ರ ಜೊತೆ ಇದ್ದಾಗ 20 ತಿಂಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ಎಸ್ಪೆಷಲಿ ಅದರಲ್ಲೂ ನಮ್ಮ ಗ್ರಾಮೀಣ ಭಾಗಕ್ಕಂತೂ ಮಾಡಿದ್ದಾರೆ. ಅದರಲ್ಲೂ ಸಾಲ ನಾವು ಹೇಳ್ಬೋದು, ಹೌದು ಸಾಲ ವೇಪ್ ಮಾಡೋದ್ರಿಂದ ತೊಂದರೆ ಆಗ್ಬೋದು, ಬಟ್ ಆದ್ರೂ ಇವತ್ತಿನ ಪರಿಸ್ಥಿತಿಗಳಲ್ಲಿ ಅದು ಅನಿವಾರ್ಯ ಅಂತ 2-3 ಸಂದರ್ಭದಲ್ಲಿ ಕುಮಾರಣ್ಣವರು ಸಾಲ ಮನ್ನಾ ಮಾಡಿದ್ದಾರೆ. ಅದು ಇವತ್ತು ಗ್ರಾಮೀಣ ಭಾಗದ ಜನ ಇವ್ರು ಯಾವುದೇ ಗ್ಯಾರಂಟಿಗಳು ಕೊಟ್ಟರು ಕೂಡ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ಮಂಡ್ಯ ಜಿಲ್ಲೆಯಲ್ಲಿ ಅದು ಯಾವುದು ಜನ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಕುಮಾರಣ್ಣ ಕೊಟ್ಟಂತ ಸಾಲ ಆ ವೇಪ್ ಏನು ಮಾಡಿ ಲೋನ್ಸ್ ವೇಪ್ ಅದು ಭಾರಿ ನಮಗೆ ಇದಾಯ್ತು, ಲಾಭ ಆಗಿದೆ. ಹೌದು, ರಾಜ್ಯದ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳ್ತಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಕುಮಾರಸ್ವಾಮಿ ಸೋಲ್ತಾರೆ. ಎಕ್ಸೆಪ್ಟ್ ಚಲುವರಾಯಸ್ವಾಮಿ ಅವ್ರು ಬಿಟ್ಟು ಒಬ್ಬ ಅವರ ಕಾರ್ಯಕರ್ತರ ಇದುವರೆಗೂ ಹೇಳ್ತಾ ಇಲ್ಲ, ಒಬ್ಬ ಅವರ ಕಾರ್ಯಕರ್ತರ. ಯಾಕೆಂದ್ರೆ ಚಲುವರಾಯಸ್ವಾಮಿ ಅವರು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ, ಅನಿವಾರ್ಯ ಬೇಕಾಗಿರ್ಲಿಲ್ಲ, ಬನ್ನಿ ನಾನೇನೋ ಮಿರಾಕಲ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಚಂದ್ರು ಅವ್ರನ್ನ. ವಿಧಿ ಇಲ್ಲ, ಚಂದ್ರು ಸೋಲ್ತಾರೆ ಅಂತ ಹೇಳಕ್ ಆಗಲ್ಲ, ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಬಿಟ್ಟು ಒಬ್ಬ ನಾಯಕ, ನಾನು ಇದುವರೆಗೂ ನಾಯಕರಾಗ್ಬೋದು, ಒಬ್ಬ ಕಾರ್ಯಕರ್ತ ಇದುವರೆಗೂ ಗೆಲ್ತಾರೆ ಸ್ಟಾರ್ ಚಂದ್ರು ಅಂತ ಹೇಳಿಲ್ಲ. ವಿಜಯ್ ಸರ್, ಈಶ್ವರಪ್ಪ ಅವರ ಬಂಡಾಯ, ಒಂದಷ್ಟು ಟಿಕೆಟ್ ವ್ಯತ್ಯಾಸಗಳು ಪಾರ್ಟಿಗೆ ಒಂದು ಸ್ವಲ್ಪ ಒತ್ತ ಇದೆ ಅಂತ ಅನ್ಸಿದೆ. ಯಾವುದೇ ಚುನಾವಣೆ ಸಮಯದಲ್ಲಿ ಈ ತರ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಬರೋದು ಸಹಜ, ಆಯ್ತಾ? ಸಹಜ. ಕೊನೆಗೆ ನಿಂತ್ಕೊಳ್ಳೋದು ಏನು ಅಂತಂದ್ರೆ, ಪಕ್ಷ ಯಾವ ತರ ಹೇಳುತ್ತೆ ಅದನ್ನ ನಡ್ಕೊಂಡು ಹೋಗೋ ಜವಾಬ್ದಾರಿ ಪ್ರತಿ ಕಾರ್ಯಕರ್ತ. ಪಕ್ಷ ಹೇಳಿದ್ರೆ ಕೇಳಬೇಕು, ಪಕ್ಷ ಇಸ್ ದ ಫೈನಲ್, ಅದ್ರ ಮೇಲೆ ಮೀರಿ ಯಾರು ಹೋಗಬಾರ್ದು. ಪಕ್ಷ ಏನ್ ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರನೇ ಹೋಗ್ಬೇಕು, ಅದ್ರ ಪ್ರಕಾರನೇ ನಾವೆಲ್ಲ ನಡ್ಕೋಬೇಕು, ಆಯ್ತಾ? ಬೇರೆ ಅವ್ರ ಬಂಡಾಯ ಹೇಳಲಿ ಇದು ಬಿಡ್ಲಿ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಪಕ್ಷಕ್ಕೂ ಇದಕ್ಕೆ ಅವ್ರಿಗೆ ಇದು ಆಗ್ಲಿಲ್ವಾ ಪಕ್ಷ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ನಿಮಗೆ
ಅಲ್ಲ ಇಟ್ಸ್ ನೀವು ಯಾರು ಹೇಳೋದು ಇದು ಮಾಡಲಿಲ್ಲ ಅಂತಂದ್ರೆ ನೀವು ಯಾಕೆ ಪಕ್ಷದಲ್ಲಿ ಇರಬೇಕು? ನೀವು ಹೇಳ್ದಂಗಲ್ಲ ಪಕ್ಷ ಇರೋದು, ಪಕ್ಷ ಹೇಳಿದಂಗೆ ನೀವು ಕೇಳಬೇಕು ಆಯ್ತಾ. ಪಕ್ಷ ಹೇಳ್ದಂಗೆ ನಾವು ಕೇಳಬೇಕು, ಕಾರ್ಯಕರ್ತರು ಕೇಳಬೇಕಾಗತ್ತೆ. ಸೊ ಹಂಗಿರುವಾಗ ಮಾತ್ರ ಪಕ್ಷದ ಜಾಗ ಆಯ್ತಾ. ಸೊ ಈ ಇಷ್ಟೆಲ್ಲ ಈ ಡಿಫರೆನ್ಸ್ ಆಫ್ ಒಪಿನಿಯನ್ ಎಲ್ಲ ಬಂದುವಾಗ ನಾವು ಎಲ್ಲರೂ ನೀ ಜರ್ಕ್ ರಿಯಾಕ್ಷನ್ ಅಲ್ಲಿ ಶಾರ್ಟ್ ಟರ್ಮ್ ಇದನ್ನ ನೋಡಕ್ ಹೋಗ್ಬಾರ್ದು. ನಾವು ಲಾಂಗ್ ಟರ್ಮ್ ಗೋಲ್ಸ್ ಅನ್ನ ಯಾವತ್ತೂ ಇಟ್ಕೋಬೇಕು. ನಾವು ಪಕ್ಷ ಬಂದ್ರೆ ನಾವು ಇದ್ರಲ್ಲಿ ಇದುವಾಗ ಯಾವ ತರ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇರುವಾಗ ಯಾವ ತರ ಮುನ್ನಡೆ ತಗೊಂಡು ಹೋಗ್ಬೋದು ಅನ್ನೋ ಯೋಚನೆ ಇರಬೇಕು. ಆವಾಗಲೇ ಒಂದು ಕೋಆರ್ಡಿನೇಷನ್ ಅದು ಚೆನ್ನಾಗಿ ಬರುತ್ತೆ. ಎಸ್, ಓಕೆ. ಪಕ್ಷಕ್ಕೆ ನಿಯತ್ತಾಗಿರ್ಬೇಕು, ಪಕ್ಷವನ್ನ ಫಾಲೋ ಮಾಡಬೇಕು. ಪಕ್ಷಕ್ಕಿಂತ ಯಾರು ಮಿಗಿಲಾಗಿಲ್ಲ ಅಂತ ಹೇಳ್ತಾ ಇದೀರಿ. ಒಂದು ಪಕ್ಷಕ್ಕಿಂತ ಯಾರು ಮಿಗಿಲಾಗಿಲ್ಲ. ಪ್ರಧಾನಿಯಾಗಿ ನರೇಂದ್ರ ಮೋದಿ 5 ವರ್ಷ ಮುಂದುವರಿತಾರ ಇಲ್ಲ ಚೇಂಜ್ ಆಗುತ್ತೆ? ಖಂಡಿತವಾಗ್ಲೂ ಇಲ್ಲ. 5 ವರ್ಷ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, JP ನಡ್ಡಾ ಅವರು ಹೇಳಿದ್ದಾರೆ, ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ದಾರೆ. 2024ರಿಂದ 2029 ಮೋದಿನೇ ಪ್ರಧಾನಮಂತ್ರಿ 3ನೇ ಬಾರಿಗೆ. ಅಬ್ಕಿ ಬಾರ್ ಮೋದಿ ಸರ್ಕಾರ. ವಯಸ್ಸಿನ ಮಿತಿ ಮೋದಿ 3.2 ಅಲ್ಲ, ವಯಸ್ಸಿನ ಮಿತಿ ಮೋದಿ ಅವ್ರಿಗೆ ಅಪ್ಲೈ ಆಗೋದು. ಸಿ ದೇರ್ ಇಸ್ ನೋ ರಿಟರ್ನ್ ರೂಲ್ ಆಯ್ತಾ. ಬರ್ದೇ ಓಕೆ ಆಗ್ಲೇಬೇಕು ಅಂತ ಏನು ಇದಿಲ್ಲ ಆಯ್ತಾ. ಮೋದಿ ವಿಲ್ ಬಿ ಪ್ರೈಮ್ ಮಿನಿಸ್ಟರ್ ಟಿಲ್ 2029 ಪೀರಿಯಡ್. ನೋ ಮೋರ್ ಕ್ವೆಶನ್ಸ್ ಆನ್ ದಟ್. ಯಾವುದೇ ರೀತಿ ಪ್ರಶ್ನೆಗಳಿಲ್ಲ. ಅದರಲ್ಲಿ ದ್ವಂದ್ವ ಇದೆ. ದೇರ್ ಇಸ್ ನೋ ಆಂಬಿಗಿಟಿನೇ ಇಲ್ಲ. ಖಂಡಿತವಾಗ್ಲೂ ಮೋದಿನೇ 2029 ಅವರೇನೆ. ರಾಜ್ಯದ ಫಲಿತಾಂಶ ಓಕೆ, ದೇಶದ ಫಲಿತಾಂಶ ಸ್ಪಷ್ಟವಾಗ್ತದೆ. ರಾಜ್ಯದ ಫಲಿತಾಂಶ 20 ದಾಟ್ಬಿಟ್ರೆ NDA ಅವರು JDS ಬಿಜೆಪಿಗೆ ದಾಟ್ಬಿಟ್ರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.